ಪಕ್ಷದವರು ದಯವಿಟ್ಟು ಡಿಪ್ರೆಷನ್ಗೆ ಹೋಗಬೇಡಿ, ದಯವಿಟ್ಟು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಪ್ಪ ವಿಚಾರ ಅಂತಂದ್ರೆ ಮೋದಿ ಮ್ಯಾಜಿಕ್ ಕಂಟಿನ್ಯೂಸ್. ಎಸ್, ಹಾರ್ಮೋಸ್ ಜಲಸಂಧಿ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ವಿಶ್ವದ ಅತಿ ದೊಡ್ಡ ಇಂಧನ ಸಾಗಾಟ ಮಾರ್ಗಗಳಲ್ಲಿ ಒಂದು. ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಯ್ತು ಅಂತಾನೆ ಅರ್ಥ. ಸೊ ಮೊನ್ನೆ ಇಸ್ರೇಲ್ ಇರಾನ್ ಯುದ್ಧ ಆರಂಭ ಆದಾಗಿಂದ ಇರಾನ್ ಅಲ್ಲಿ ಯಾರಿಗೂ ಕೂಡ ಹೋಗೋದಕ್ಕೆ ಅಲೋ ಮಾಡ್ತಾ ಇರಲಿಲ್ಲ. ಯಾವ ಟ್ಯಾಂಕರ್ಗಳು ಬಂದ್ರು ಕೂಡ ಅಟ್ಯಾಕ್ ಮಾಡ್ತಾ ಇದ್ರು. ಬಟ್ ಇವತ್ತು ಜೈಶಂಕರ್ ಜಿ ಅವರ ಯಶಸ್ವಿ ಮಾತುಕತೆಯ ನಂತರ ಇರಾನ್ ಭಾರತಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಅದರ ಪರಿಣಾಮವಾಗಿ ಸೌದಿ ಅರೇಬಿಯಾದ ರಾಸ್ ಟೆನ್ಯೂರಾ ಟರ್ಮಿನಲ್ ನಲ್ಲಿ ಲೋಡ್ ಆಗಿದ್ದಂತಹ ಶೆನ್ ಲಾಂಗ್ ಅನ್ನುವಂತಹ ಟ್ಯಾಂಕರ್ ಸುಮಾರು 1,35,355 ಮೆಟ್ರಿಕ್ ಟನ್ ಸೌದಿ ಕ್ರೂಡ್ ಆಯಿಲ್ ಅನ್ನ ಹೊತ್ಕೊಂಡು ನಮ್ಮ ಭಾರತವನ್ನ ತಲುಪಿದೆ, ಮುಂಬೈಯನ್ನ ತಲುಪಿದೆ. ಅಫ್ಕೋರ್ಸ್ ಇರಾನ್ ಎಶ್ಯೂರ್ ಮಾಡಿತ್ತು ಭಾರತದ ಟ್ಯಾಂಕರ್ ಮೇಲೆ ಅಟ್ಯಾಕ್ ಅನ್ನ ಮಾಡಲ್ಲ ಅಂತ. ಕೊಟ್ಟಿರುವಂತಹ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಮಾತುಕತೆ ಸಕ್ಸಸ್ ಆಗಿದೆ. ನೋಡಿ, ಇಡೀ ವಿಶ್ವ ಈ ಯುದ್ಧದಿಂದ ತತ್ತರಿಸಿ ಹೋಗಿದೆ. ಆದ್ರೆ ಭಾರತದಲ್ಲಿ ಮೋದಿಜಿ ಸರ್ಕಾರ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಬಾರದು, ಭಾರತದಲ್ಲಿ ಇಂಧನ ಪೂರೈಕೆ ಏನಿದೆ ಅದು ನಿರಂತರವಾಗಿ ಆಗ್ತಾ ಇರಬೇಕನ್ನುವಂತಹ ಒಂದು ಪ್ರಯತ್ನದಲ್ಲಿ ಇವತ್ತು ಯಶಸ್ವಿ ಆಗಿದ್ದಾರೆ. ಒನ್ಸ್ ಅಗೇನ್ ಮೋದಿಜಿ ಪ್ರೂವ್ಡ್ ಏನು, ಮೋದಿ ಹೇ ತೋ ಮುಮ್ಕಿನ್ ಹೇ ಅಲ್ವಾ.